ಪಿಶಾಚಿ ಅವನಿಗೆ ಹೇಳ್ತಾ ಇದೆ, ಮೊದಲು ಇಲ್ಲಿಂದ ಜಾಗ ಬಿಡು, ನಾವು ಒಳಗಡೆ ಹೋಗಿ ಅಲ್ಲಿ ಏನ್ ಮಗು ಇದೆಯಲ್ಲ ಅದನ್ನ ನಾನು ಕರ್ಕೊಂಡು ಹೋಗ್ಬೇಕು, ಜಾಗ ಬಿಡು ನೀನು ಅಂತ. ಅವನು ಹೇಳ್ತಾನೆ, ನಾನೇನ್ ಜಾಗ ಬಿಡಬೇಕು, ಪಿಶಾಚಿ ನೀನು ಆರಾಮಾಗಿ ಒಳಗಡೆ ಹೋಗ್ಬೋದು, ನನಗೇನ್ ನೀನ್ ಕೇಳಿ ಒಳಗಡೆ ಹೋಗ್ಬೇಕು ಅಂತ ಅಂತ. ಪಿಶಾಚಿ ಹೇಳುತ್ತೆ, ಒಳಗಡೆಯಿಂದ ಜಾಗೀರ್ದಾರನು ಬಂದಿರ್ತಾನಷ್ಟೊತ್ತಿಗೆ, ಈಗೆಲ್ಲ ಈ ಮಾತೆಲ್ಲ ಕೇಳಿ ಅವನು ನೋಡ್ತಿರ್ತಾನೆ. ಮಧ್ಯದಲ್ಲಿ ಈ ವ್ಯಕ್ತಿ, ಎದುರುಗಡೆ ಪಿಶಾಚಿ, ಹಿಂದಗಡೆ ಆ ಜಾಗೀರ್ದಾರ. ಇವನು ಮಾತಾಡ್ತಾ ಹೇಳ್ತಾನೆ. ಅವಾಗ ಆ ಪಿಶಾಚಿ ಹೇಳುತ್ತೆ, ಯಾವಾಗ್ಲೂ ನಾನು ಅದೇ ಕೆಲಸ ಮಾಡ್ತಾ ಇದ್ದದ್ದು, ಯಾರನ್ನು ಕೇಳ್ತಾ ಇರಲಿಲ್ಲ, ಆರಾಮಾಗಿ ಒಳಗಡೆ ಹೋಗ್ತಿದ್ದೆ. ಈಗಾಗಲೇ ಒಂದು 5-6 ಮಕ್ಕಳಾಗಿದೆ, ಎಲ್ಲಾ ಮಕ್ಕಳನ್ನ ನಾನು ಎತ್ಕೊಂಡು ಹೋಗಿದ್ದೀನಿ. ಆದ್ರೆ ಇವತ್ತು ನನಗೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಿನ್ನ ತಲೆ ದಿಂಬಿನ ಕೆಳಗಡೆ ಏನೋ ಒಂದು ಬೆಂಕಿ ಕಾಣ್ತಾ ಇದೆ ನನಗೆ, ಅದು ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ ನನಗೆ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಂತದ್ದೇನ್ ತಗೊಂಡ್ ಬಂದ್ಬಿಟ್ಟಿದ್ದೀನಿ ನಾನು ಬೆಂಕಿಯನ್ನ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ದುರ್ವಾದಿಧ್ವಾಂತರ್ವಜೇ ವೈಷ್ಣವಿಂದೀವರೆಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಕೃಷ್ಣಾವಧೂತರು ರಾಯರ ನಾಮವನ್ನಾಗಿ ಓಂ ಕೂಷ್ಮಾಂಡಾದಿ ಪಿಶಾಚ ನಿವರ್ತಕಾಯ ನಮಃ. ಕೂಷ್ಮಾಂಡಾದಿ ಪಿಶಾಚ, ಈ ಪೈಶಾಚಿಕ ಬಾಧೆ, ಅದನ್ನ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಪರಿಹಾರ ಮಾಡಿಕೊಡ್ತಾರೆ. ರಾಘವೇಂದ್ರ ಸ್ತೋತ್ರದಲ್ಲಿ ಬರುತ್ತೆ, ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಏತತ್ ಸ್ತೋತ್ರಂ ಸಮುಚ್ಚಾರ್ಯ ಗುರೋರ್ ವೃಂದಾವನಾಂತಿಕೆ ಅಂತೆಲ್ಲ ಹೇಳ್ತಾ, ಕೇವಲ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಸ್ತೋತ್ರವನ್ನ ಪಾರಾಯಣ ಮಾಡಿದರೆ ಸಾಕು, ಅವರಿಗೆ ಭೂತ ಪ್ರೇತ ಪಿಶಾಚಾದಿ ಪೀಡಾ ತಸ್ಯ ನ ಜಾಯತೆ. ಅವರ ಜೀವಮಾನದಲ್ಲಿ ಯಾವತ್ತಿಗೂ ಇಂಥ ಒಂದು ಪರಿಸ್ಥಿತಿ ಅವರಿಗೆ ಬರೋದಿಲ್ಲ. ಯಾವುದೋ ಪ್ರೇತ ಬಾಧೆಗೆ ಒಳಗಾಗಿರ್ತಾರೆ, ಅವರಿಗೆ ಜೀವನದಲ್ಲಿ ಮೇಲಿಂದ ಮೇಲೆ ಸಮಸ್ಯೆಗಳು ಬರ್ತಾನೆ ಇರುತ್ತೆ. ಹಿಂದಿನ ಶ್ರಾದ್ದಾದಿಗಳನ್ನೆಲ್ಲ ಮಾಡಿ ಪಿತೃಗಳನ್ನ ಸಂತೃಪ್ತಿ ಪಡಿಸಬೇಕು ಅನ್ನೋದು ನಮ್ಮ ಧರ್ಮಶಾಸ್ತ್ರ. ಎಲ್ಲರೂ ಕೂಡ ಪಿತೃಗಳಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಮಾಡ್ತಾರೆ. ಮಹಾಲಯ ಅಮಾವಾಸ್ಯೆಯೋ ಇನ್ನೊಂದು ದಿನವೋ ಅವರವರ ತಂದೆ ತಾತ ಅವರನ್ನೆಲ್ಲ ನೆನಪು ಮಾಡಿಕೊಂಡು ಪ್ರತಿಯೊಬ್ಬರೂ ಅವರಿಗೆ ತೃಪ್ತಿ ಆಗುವಂಥ ಕೆಲಸಗಳನ್ನು ಮಾಡ್ತಾರೆ. ಯಾರಿಗೋ ಒಂದಿಷ್ಟು ಜನರಿಗೆ ಅನ್ನದಾನ, ಒಂದಿಷ್ಟು ಜನರಿಗೆ ನೀರು, ಅವರಿಗೆ ಏನು ಅವಶ್ಯಕತೆ ಇದೆ ಅದನ್ನ ದಾನ ಮಾಡಿ ಅವರನ್ನು ಸಂತೋಷಪಡಿಸ್ತಾರೆ. ಯಾಕೆ? ಅವರು ತೃಪ್ತರಾಗಿದ್ರೆ ಸಾಕು, ನಮಗೆ ನಮ್ಮ ಜೀವನದಲ್ಲಿ ಯಾವುದೇ ಪಿಶಾಚ ಮೊದಲಾದ ಬಾಧೆಗಳು ಬರೋದಿಲ್ಲ. ಅದೇ ಕೆಲವರಿಗೆ ಇದರ ಮೇಲೆ ನಂಬಿಕೆ ಇರೋದಿಲ್ಲ, ಅವರಿಂಥ ಕೆಲಸಗಳನ್ನು ಮಾಡ್ತಾ ಇರೋದಿಲ್ಲ, ಕೆಲವರಿಗೆ ಅದರಿಂದ ಬಾಧೆಯೂ ಇರುತ್ತೆ. ಇಂಥ ಬಾಧೆಗಳು, ಪಿಶಾಚ ಬಾಧೆ, ಮತ್ತೊಂದು ಬಾಧೆ, ಇಂಥ ಎಲ್ಲ ಬಾಧೆಗಳನ್ನ ಪರಿಹಾರ ಮಾಡತಕ್ಕಂಥವರು ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಅಂತ. ಅವರ ಚರಿತ್ರೆಯಲ್ಲಿ, ಆ ಚರಿತ್ರೆ, ಅವರ ಸಂಪೂರ್ಣ ಜೀವನ ಚರಿತ್ರೆಯನ್ನು ನೋಡಬೇಕಾದ್ರಂತೂ ನಮಗೆ ಸ್ಪಷ್ಟವಾಗಿ ಆ ಕಥೆ ಕಣ್ಣು ಮುಂದೆ ಬರುತ್ತೆ. ಈ ಮಾತನ್ನು ಕೇಳ್ತಿದ್ದ ಹಾಗೇನೆ ಪ್ರತಿಯೊಬ್ಬರಿಗೂ ನೆನಪಾಗುವಂತಹ ಸನ್ನಿವೇಶ ಅಂದ್ರೆ ಅದೇನೆ. ರಾಯರ ಸೇವೆಯನ್ನ ಮಾಡತಕ್ಕಂಥ ಒಬ್ಬ ವ್ಯಕ್ತಿ, ಅವನ ಕೆಲಸ ಏನು ಅಂದ್ರೆ, ಸನ್ಯಾಸಿಗಳಿಗೆ ಪ್ರತಿಯೊಂದನ್ನು ಕೂಡ ಅವರ ಶಿಷ್ಯರು ತಾವು ಮಾಡಿಕೊಡ್ಬೇಕು. ಗುರುಗಳ ಬಟ್ಟೆಯನ್ನ ಒಗೆಯೋದಾಗಲಿ, ಅವರಿಗೆ ಊಟವನ್ನ ಸಿದ್ಧಪಡಿಸೋದಾಗಲಿ, ಹೀಗೆ ಪ್ರತಿಯೊಂದು ಕೆಲಸಗಳನ್ನು ಕೂಡ ಅವರು ಮಾಡಬೇಕು. ಶಿಷ್ಯರೆಲ್ಲ ನಿಂತು ಗುರುಗಳ ಶುಶ್ರೂಷೆಯನ್ನ ಮಾಡಬೇಕು ಅನ್ನೋದು, ಅದರಿಂದಾಗಿ ವಿದ್ಯೆಯನ್ನ ಸಂಪಾದನೆ ಮಾಡಬೇಕು ಅಂತ. ಈ ರೀತಿ ರಾಯರ ಸೇವೆಯನ್ನ ಮಾಡೋದರಲ್ಲಿ ಒಬ್ಬ, ಅವನ ಕೆಲಸ ಏನು ಅಂದ್ರೆ, ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಶೌಚಕ್ಕೆ ಹೋಗಿರ್ತಾರೆ, ಅವರು ಬಂದ ಕೂಡಲೇ ಅವರ ಕಾಲಿಗೆ ನೀರು ಹಾಕಬೇಕು, ಅವರ ಕಾಲಿಗೆ ನೀರು ಹಾಕೋದು, ಇದು ಅವನ ಕೆಲಸ. ಒಂದು ದಿನ ಅವನಿಗೆ ರಜೆ ಬೇಕಾಗಿದೆ, ಅವನ ಮದುವೆಗೋಸ್ಕರ ತಾನು ಊರಿಗೆ ಹೋಗಬೇಕು. ಅವನು ಇನ್ಯಾವ ಸಂದರ್ಭದಲ್ಲಿ ರಜೆ ಕೇಳಬೇಕು, ಅವನಿಗೆ ಅಂತ ಇರೋದು ಅದೇ ಕೆಲಸ. ಆವಾಗ ಅವರು ಸರಿಯಾಗಿ ಸಿಗುತ್ತಾರೆ. ಅವನೇನ್ ಮಾಡ್ತಾನೆ, ರಾಯರು ಶೌಚದಿಂದ ಬಂದ ತಕ್ಷಣ ಅವರ ಕಾಲಿಗೆ ನೀರು ಹಾಕ್ತಾನೆ. ನೀರು ಹಾಕಿ ಕೇಳ್ತಾನೆ, ಕೈಗೆ ಮೃತ್ತಿಕೆ ಮಣ್ಣನ್ನು ಒಂದಿಷ್ಟು ಕೈ ಕೊಡ್ತಾನೆ. ಅವರು ಆ ಮಣ್ಣಿನಿಂದ ಶೌಚ ಕೈಯನ್ನು ತೊಳ್ಕೊಳ್ತಾರೆ, ಅದರಿಂದ ಶುದ್ಧಿ ಅಂತ. ತಾವು ಕೂಡ ಮೃತ್ತಿಕಾ ಶೌಚವನ್ನು ಮಾಡ್ತಾ ಇದ್ರು. ಹೀಗೆ ಅದು ಮುಗಿತಿದ್ದ ಹಾಗೆ ಅವನು ಈ ವಿಷಯವನ್ನು ಹೇಳ್ತಾನೆ, ನನಗೆ ಈ ತರ ಅವಶ್ಯಕತೆ ಇದೆ, ನಾನು ಮದುವೆಗೆ ಹೋಗಬೇಕಾಗಿದೆ, ನನಗೆ ರಜೆ ಬೇಕು ಅಂತ. ಅವರ ಕರುಣೆ ಎಂಥದ್ದು, ಶಿಷ್ಯ ವಾತ್ಸಲ್ಯ ಎಂಥದ್ದು ರಾಯರದ್ದು ಅಂತ ಗಮನಿಸಬೇಕು. ಅವಾಗ ಅವರು ಹೇಳ್ತಾರೆ, ಅಲ್ಲಪ್ಪ, ಇವಾಗ ನೀನು ಕೇಳಿದರೆ, ನಾನು ಎಲ್ಲೋ ಪೀಠದ ಮೇಲೋ ಯಾವುದೋ ಕೋಣೆಯಲ್ಲಿದ್ದಾಗ ನೀನು ಕೇಳಿದ್ದಿದ್ರೆ ನಿನ್ಗೇನೋ ಒಂದಿಷ್ಟು ಹಣ ಕೊಟ್ಟು ಕಳಿಸ್ಬೋದಾಗಿತ್ತು. ಈಗಲೇ ರಜೆ ಕೇಳ್ತಾ ಇದೆಯಾ, ಈಗ ಹೊರಡ್ತೀನಿ ಅಂತ ಇದೆಯಾ, ಏನು ಕೊಡೋದು ಇವಾಗ ಅಂತ. ಏನು ಬೇಡ ಅಂತ. ನಾನು ಏನು ಬೇಡ ಸ್ವಾಮಿ,
ನೀವೀಗಾಗಲೇ ಬೇಕಾದಷ್ಟು ಉಪಕಾರ ಮಾಡಿದ್ದೀರಿ ನನಗೆ. ನನ್ನಂಥವನನ್ನು, ಏನು ನನಗೇನು ಅಂಥ ದೊಡ್ಡ ಜ್ಞಾನ ಇಲ್ಲ, ಏನಿಲ್ಲ, ನನ್ನನ್ನು ಇಟ್ಕೊಂಡು ಇಷ್ಟು ಚಿಕ್ಕ ಕೆಲಸಕ್ಕೆ ಇಷ್ಟು ವರ್ಷ ಮಠದಲ್ಲಿ ಆಶ್ರಯ ಕೊಟ್ಟು ಊಟ ಹಾಕಿ ಬಟ್ಟೆ ಕೊಟ್ಟು ಎಲ್ಲ ಮಾಡಿಬಿಟ್ಟಿದ್ದೀರಾ. ಈ ಕಾರಣಕ್ಕೆ ನನಗೆ ಹೆಣ್ಣು ಕೊಟ್ಟಿದ್ದಾರೆ, ಅಂಥ ಮಹಾನುಭಾವರ ಸನ್ನಿಧಾನದಲ್ಲಿ ಇದ್ದೀರಾ, ನನಗೆ ಮದುವೆ ಆಗ್ತಾ ಇದೆ, ಇದಕ್ಕಿಂತ ನೀವು ಇನ್ನೇನು ಕೊಡಬೇಕು, ನನಗೇನು ಬೇಡ ಅಂತಾನವನು. ಇಲ್ಲ, ಮದುವೆಗೆ ಅಂತ ಹೇಳಿದಾಗ ಹಾಗೆ ಕಳಿಸೋದು ಚೆನ್ನಾಗಿರೋಲ್ಲ, ಏನಾದರೂ ಕೊಡಬೇಕಲ್ಲ ಅಂದಿದ್ದಕ್ಕೆ ಅವನೇ ಕೇಳ್ತಾನಂತೆ, ಏನು ಬೇಡ, ನಿಮ್ಮ ಕಾಲಿಗೆ ನೀರು ಹಾಕಿದ್ದೀನಲ್ಲ ಅಲ್ಲೇ ಒಂದಿಷ್ಟು ಮೃತ್ತಿಕೆ ಇದೆ, ಅದು ತಗೊಂಡು ಹೋಗ್ತೀನಿ, ಸಾಕು, ಅಷ್ಟು ಸಾಕು ನನಗೆ ಅಂತ. ಸರಿ ಅಂತಾರೆ ರಾಯರು. ತಾವು ತಮ್ಮ ಕೆಲಸಕ್ಕೆ ಹೋಗ್ತಾರೆ, ಅವನು ಅದನ್ನೆಲ್ಲ ಒಂದು ಡಬ್ಬಿಯಲ್ಲಿ ಹಾಕ್ಕೊಂಡು ತಾನು ಊರಿಗೆ ಹೊರಡ್ತಾನೆ. ಇವಾಗಿನ ರೀತಿಯಲ್ಲೆಲ್ಲ ವ್ಯವಸ್ಥೆಗಳಿಲ್ಲ, ನಡ್ಕೊಂಡೇ ಹೋಗಬೇಕು. ಮಧ್ಯದಲ್ಲಿ ರಾತ್ರಿ ಯಾವ ಊರು ಸಿಗುತ್ತೋ ಆ ಊರಲ್ಲಿ ವಾಸ ಮಾಡಬೇಕು. ಹಾಗೆ ವಾಸ ಮಾಡಬೇಕಾದ್ರೆ ಮಧ್ಯರಾತ್ರಿ ಆಗೋಗಿದೆ, ಮದುವೆ ಆದ್ರಿಂದ ಬೇಗ ಬೇಗ ಹೊರಟಿದ್ದಾನೆ. ಮಧ್ಯರಾತ್ರಿ ಯಾವುದೋ ಒಂದು ಊರು ಬರುತ್ತೆ, ನಿದ್ದೆ ತಡಿಲಿಕ್ಕಾಗದೆ ಯಾರೋ ಒಬ್ಬ ಜಹಗೀರ್ದಾರನ ಮನೆಯ ಮುಂದೆ ಮಲ್ಕೊಂಡ್ಬಿಡ್ತಾನೆ. ಅವಾಗೆಲ್ಲ ಮನೆ ಮುಂದೆ ಜಗಲಿಗಳು ಅಂತ ಇರ್ತಾ ಇತ್ತು. ಈಗಿನ ತರ ಕಾಂಪೌಂಡ್ ಅನ್ನು ಕಟ್ಟಿ ಯಾರೂ ಒಳಗಡೆ ಬರಬಾರ್ದು. ನಾಯಿಗೆ ಮನೆ ಒಳಗಡೆ ಅವಕಾಶ ಇದೆ, ಮನುಷ್ಯರಿಗೆ ಅನಿವಾರ್ಯತೆ ಇದೆ ಅಂದರೆ ಮನೆ ಒಳಗಡೆ ಅವಕಾಶ ಇಲ್ಲ. ಇಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಅವಾಗ ಆ ರೀತಿಯಲ್ಲಿ ಇರಲಿಲ್ಲ. ಯಾರಾದರೂ ಒಬ್ರು ಬರ್ತಾರೆ, ಯಾರಿಗಾದ್ರೂ ಅವಶ್ಯಕತೆ ಇರುತ್ತೆ, ಅವ್ರು ಮಲ್ಕೊಂಡು ಹೋಗ್ತಾರೆ ಅಂತಲೇ ಆ ಜಾಗವನ್ನು ಬಿಟ್ಟಿರ್ತಾ ಇದ್ರು. ಅಂಥ ಸ್ಥಳದಲ್ಲಿ ಅವನು ಮಲಗಿ ವಿಶ್ರಾಂತಿ ಪಡ್ಕೊಳ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಅವರ ಮನೆ ಒಳಗಡೆಯಿಂದ ಮಗು ಅಳುವ ಶಬ್ದ ಕೇಳುತ್ತೆ, ಹೊರಗಡೆಯಿಂದ ಇನ್ಯಾರೋ ಎದ್ದೇಳು ಅಂತ ಇವನಿಗೆ ಹೇಳುವಂತ ಶಬ್ದ ಕೇಳುತ್ತೆ. ಎರಡೂ ಶಬ್ದ ಜೋರಾಗಿ ಒಟ್ಟಿಗೆ ಕೇಳಿಸ್ತಾ ಇದೆ. ಅದು ಕೇಳಿಸಿದಾಗ ಅವನಿಗೆ ಆಶ್ಚರ್ಯವಾಗಿ ಎದ್ದೇಳ್ತಾನೆ. ನೋಡಿದ್ರೆ ದೊಡ್ಡ ಪಿಶಾಚಿ. ಆ ಪಿಶಾಚಿ ಅವನಿಗೆ ಹೇಳ್ತಾ ಇದೆ, ಮೊದಲು ಇಲ್ಲಿಂದ ಜಾಗ ಬಿಡು, ನಾವು ಒಳಗಡೆ ಹೋಗಿ ಅಲ್ಲಿ ಏನು ಮಗು ಇದೆಯಲ್ಲ ಅದನ್ನ ನಾನು ಕರ್ಕೊಂಡು ಹೋಗಬೇಕು, ಜಾಗ ಬಿಡು ನೀನು ಅಂತ. ಅವನು ಹೇಳ್ತಾನೆ, ನಾನೇನು ಜಾಗ ಬಿಡಬೇಕು, ಪಿಶಾಚಿ ನೀನು, ಆರಾಮಾಗಿ ಒಳಗಡೆ ಹೋಗ್ಬೋದು, ನನಗೇನು ನೀನು ಕೇಳಿ ಒಳಗಡೆ ಹೋಗ್ಬೇಕು ಅಂತನ ಅಂತ. ಆ ಪಿಶಾಚಿ ಹೇಳುತ್ತೆ, ಒಳಗಡೆಯಿಂದ ಜಾಗೀರ್ದಾನನು ಬಂದಿರ್ತಾನಷ್ಟೊತ್ತಿಗೆ. ಈಗಲ್ಲ ಈ ಮಾತೆಲ್ಲ ಕೇಳಿ ಅವನು ನೋಡ್ತಿರ್ತಾನೆ. ಮಧ್ಯದಲ್ಲಿ ಈ ವ್ಯಕ್ತಿ, ಎದುರುಗಡೆ ಪಿಶಾಚಿ, ಹಿಂದಗಡೆ ಆ ಜಾಗೀರ್ದಾರ. ಇವನು ಮಾತಾಡ್ತಾ ಹೇಳ್ತಾನೆ. ಅವಾಗ ಆ ಪಿಶಾಚಿ ಹೇಳುತ್ತೆ, ಯಾವಾಗಲೂ ನಾನು ಅದೇ ಕೆಲಸ ಮಾಡ್ತಾ ಇದ್ದದ್ದು, ಯಾರನ್ನೂ ಕೇಳ್ತಾ ಇರಲಿಲ್ಲ, ಆರಾಮಾಗಿ ಒಳಗಡೆ ಹೋಗ್ತಿದ್ದೆ. ಈಗಾಗಲೇ ಒಂದು 5-6 ಮಕ್ಕಳಾಗಿದೆ, ಎಲ್ಲಾ ಮಕ್ಕಳನ್ನ ನಾನು ಎತ್ಕೊಂಡು ಹೋಗಿದ್ದೀನಿ. ಆದ್ರೆ ಇವತ್ತು ನನಗೆ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ? ನಿನ್ನ ತಲೆ ದಿಂಬಿನ ಕೆಳಗಡೆ ಏನೋ ಒಂದು ಬೆಂಕಿ ಕಾಣ್ತಾ ಇದೆ ನನಗೆ, ಅದು ಮುಂದಕ್ಕೆ ಹೋಗಕ್ ಬಿಡ್ತಾ ಇಲ್ಲ ನನಗೆ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಅಂಥದ್ದೇನು ತಗೊಂಡ್ಬಂದ್ಬಿಟ್ಟಿದ್ದೀನಿ ನಾನು ಬೆಂಕಿಯನ್ನ ಅಂತ. ಆಮೇಲೆ ಆ ತಲೆ ದಿಂಬನ್ನ ತೆಗೆದು ಆ ಬಟ್ಟೆ ಗಂಟಿನ ಮಧ್ಯದಲ್ಲಿ ತೆಗೆದು ನೋಡ್ತಾನೆ. ಅವನದ್ದೇನೊಂದು ಡಬ್ಬಿ, ಆ ಡಬ್ಬಿ ಒಳಗಡೆ ರಾಯರ ಪಾದುಕೆಯ ಮೃತ್ತಿಕೆ. ಅದು ಇಂಥ ಪ್ರಭಾವವನ್ನ ಬೀರ್ತಾ ಇದೆ. ಆ ಪಿಶಾಚಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆಗ ಜಾಗೀರ್ದಾರ ಪ್ರಾರ್ಥನೆ ಮಾಡ್ಕೋತಾನೆ. 5-6 ಮಕ್ಕಳಾಗಿತ್ತು, ಸಂತಾನವೇ ನಿಲ್ಲದ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಆ ಪಿಶಾಚಿ ಬಂದು ಎಲ್ಲವನ್ನ ತಗೊಂಡು ಹೋಗ್ತಾ ಇತ್ತು. ಆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವೋ ಏನೋ, ನೀವು ಬಂದಿದ್ದೀರಾ ಇವತ್ತು, ದಯಮಾಡಿ ಈ ಪಿಶಾಚಿನ ನಮಗೆ ಪರಿಹಾರ ಮಾಡಿಕೊಡಿ ಅಂತ. ಆ ಮೃತ್ತಿಕೆ ಸ್ವಲ್ಪ ತಗೊಂಡು ಆ ಪಿಶಾಚಿಯ ಮೇಲ್ಗಡೆ ಹಾಕ್ತಾನ. ಅದಲ್ಲೇ ಭಸ್ಮ ಆಗಿ ಸುಟ್ಟು ಹೋಗುತ್ತೆ. ಆಮೇಲೆ ರಾಯರ ಕರುಣೆಯನ್ನ ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿ 1 ರೂಪಾಯಿ ಕೊಡ್ಲಿಲ್ಲ ರಾಯರು. ಇಲ್ಲಿ ಜಹಗೀರ್ದಾರ ಅವನ ಮದುವೆಗೆ ಎಷ್ಟು ಬೇಕೋ ಅಷ್ಟೂ ಸಂಪತ್ತನ್ನು ತುಂಬಿ ಕೊಟ್ಟು ಕಳಿಸ್ತಾನೆ. ನಿಮ್ಮಿಂದ ನಮಗೆ ಪರಮೋಪಕಾರ ಆಗಿದೆ, ನಮ್ಮ ಸಂತಾನ ನಮಗೆ ಸಿಕ್ಕಿದೆ. ಇದೆಲ್ಲ ಆದದ್ದಕ್ಕೆ ಕಾರಣ ಏನು? ಕೇವಲ ರಾಯರ ಪಾದದ ಕೆಳಗಡೆ ನೀರು ಹಾಕಿದ ನಂತರದಲ್ಲಿದ್ದ ಮೃತ್ತಿಕೆಗೆ ಇಂಥ ಒಂದು ಶಕ್ತಿ ಇದೆ ಅಂತಾದ್ರೆ, ಇನ್ನು ರಾಯರ ಮಂತ್ರವನ್ನ ಬಾಯಿಂದ ಹೇಳಿದವರಿಗೆ, ರಾಯರ ಸ್ತೋತ್ರವನ್ನ ಪಾರಾಯಣ ಮಾಡಿದವರಿಗೆ, ಸಾಕ್ಷಾತ್ತಾಗಿ ಮಂತ್ರಾಲಯಕ್ಕೆ ಹೋದವರಿಗೆ ಇಂಥ ಎಲ್ಲ ಬಾಧೆಗಳು ಬರುತ್ತೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕೇನು? ಬಾಧೆ ಪರಿಹಾರ ಆಗತ್ತೆ ಅಂತ ನಾವು ಮತ್ತೆ ಹೇಳಬೇಕಾ? ಖಂಡಿತವಾಗಲೂ ಅದು ಪರಿಹಾರ ಆಗಿಯೇ ಆಗತ್ತೆ, ಅದರಲ್ಲಿ ಯಾವ ಸಂಶಯವೂ ಬೇಡ. ಹಾಗಾಗಿ ಇದು ಆ ಒಂದು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರಲ್ಲಿ ಭಗವಂತ ಮಾಡಿರುವಂತಹ ಒಂದು ಬಹಳ ದೊಡ್ಡ ಅನುಗ್ರಹ, ವಿಶೇಷವಾದ ಅನುಗ್ರಹ ರಾಯರ ಮೇಲೆ. ಹಾಗಾಗಿ ಅವರ ನಾಮಸ್ಮರಣೆ, ಅವರ ಮೃತ್ತಿಕೆ, ಆ ಸ್ತೋತ್ರಾದಿಗಳನ್ನು ಪಾರಾಯಣ ಮಾಡೋದು, ರಾಯರ ಮಠಗಳಿಗೆ ಹೋಗಿ ನಮಸ್ಕಾರ ಹಾಕೋದು, ಇದೆಲ್ಲ ನಮ್ಮ ಜೀವನದಲ್ಲಿ ನಾವು ಪಿಶಾಚ, ಈ ಕೂಷ್ಮಾಂಡಾದಿ ಪಿಶಾಚಗಳು ಅಂದ್ರೆ ಬಹಳ ದೊಡ್ಡ ಪಿಶಾಚ ಗುಂಪು. ಒಂದೊಂದು ಗುಂಪು ಒಬ್ಬೊಬ್ಬ ಪಿಶಾಚಿಗಳಿಗೆ ಒಂದೊಂದು ರೀತಿಯ ಹೆಸರನ್ನು ಇಟ್ಟಿರ್ತಾರೆ. ಹಾಗೆ ಇದೆಲ್ಲ ಭಾರಿ ದೊಡ್ಡ ಪೀಡೆಯನ್ನ ಕೊಡ್ತಕ್ಕಂತಹ ಒಂದು ಪಿಶಾಚಿಗಳ ಭೂತಗಳ ಗಣ. ಇಂಥದ್ದನ್ನು, ಇಂಥ ಭಯವನ್ನು ಕೂಡ ಪರಿಹಾರ ಮಾಡ್ತಕ್ಕಂಥವರು ರಾಘವೇಂದ್ರ ತೀರ್ಥ ಗುರುಸಾರ್ವಭೌಮರು. ಹಾಗಾಗಿ ರಾಯರ ಸ್ತೋತ್ರ ಇಲ್ಲದ ದಿನ ಅಂತ ನಿಮ್ಮ ಜೀವನದಲ್ಲಿ ಬರೋದು ಬೇಡ ಅಂತ ಅಪ್ಪಣ್ಣಾಚಾರ್ಯರು ಹೇಳ್ತಾರೆ. ಹಾಗಾಗಿ ಅಂಥ ರಾಯರ ಸ್ತೋತ್ರವನ್ನು, ರಾಯರ ಸ್ಮರಣೆಯನ್ನ ನಿರಂತರವಾಗಿ ಮಾಡ್ತಾ ಮಾಡ್ತಾ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲ ಪಾತ್ರರಾಗಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.